ನಮಸ್ತೆ ಸ್ನೇಹಿತರೆ. ಏಪ್ರಿಲ್ 14 ಡಾಕ್ಟರ್ PR ಅಂಬೇಡ್ಕರ್ ಸರ್ ಅವರ 135ನೇ ಜನ್ಮದಿನಾಚರಣೆ. ನಮಗೆ ಅಂಬೇಡ್ಕರ್ ಸರ್ ಅಂದರೆ ಮೊದಲು ನೆನಪಾಗೋದೇ ಭಾರತ ಸಂವಿಧಾನದ ನಿರ್ಮಾತೃ ಮತ್ತು ಶೋಷಿತ ವರ್ಗಕ್ಕೆ, ಕೆಳವರ್ಗದ ಜನರಿಗೆ ಮಹಾನಾಯಕ, ಮೀಸಲಾತಿಯನ್ನು ಕೊಟ್ಟ ಮಹಾನಾಯಕ ಅಂತ ಎಲ್ಲ ಅಂದ್ಕೊಂಡಿದ್ದಾರೆ. ಇವೆಲ್ಲರ ಜೊತೆಗೆ ಅನೇಕ ಯೋಜನೆಗಳನ್ನು, ಅನೇಕ ಕಾರ್ಯಗಳನ್ನು BR ಅಂಬೇಡ್ಕರ್ ಸರ್ ಭಾರತಕ್ಕಾಗಿ ಮಾಡಿದ್ದಾರೆ. ಮೊಟ್ಟ ಮೊದಲ ಕಾನೂನು ಮಂತ್ರಿಯಾಗಿದ್ದರು ಮತ್ತು ಇಡೀ ಭಾರತದಲ್ಲಿ 32 ಡಿಗ್ರಿಗಳನ್ನು ಓದಿದ ವ್ಯಕ್ತಿ ಅಂದರೆ ನಮ್ಮ ಅಂಬೇಡ್ಕರ್ ಸರ್ ಅವರು. ದೇಶ ವಿದೇಶಗಳನ್ನು ಸುತ್ತಾಡಿ ಭಾರತ ಸಂವಿಧಾನ ಅಂದರೆ ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಲಿಖಿತ ಸಂವಿಧಾನ ಕೊಟ್ಟವರು ನಮ್ಮ ಅಂಬೇಡ್ಕರ್ ಸಾಹೇಬರು. ಹಾಗಾಗಿ ಮಹಿಳೆಯರಿಗೆ ಶಿಕ್ಷಣದ ಹಕ್ಕು, ಮತದಾನದ ಹಕ್ಕು, ಆಸ್ತಿಯ ಹಕ್ಕನ್ನು ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಮತ್ತು ಎಲ್ಲರಿಗೂ ಶಿಕ್ಷಣ ಸಿಗಬೇಕು ಅನ್ನೋದನ್ನು ಕೂಡ ಅವರು ಪ್ರತಿಪಾದನೆ ಮಾಡಿದರು. ಸಾಮಾಜಿಕ ನ್ಯಾಯ ಬೇಕು ಮತ್ತು ಎಲ್ಲರಿಗೂ ಸ್ವತಂತ್ರ ಬೇಕು, ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೂಡ ಅವರು ಬಯಸಿದರು. ಯಾವುದೇ ವ್ಯಕ್ತಿ ತನ್ನ ಇಷ್ಟ ಬಂದ ಧರ್ಮವನ್ನು ಅನುಸರಣೆ ಮಾಡ್ಬೋದು, ಯಾರೂ ಕೂಡ ಅದರಲ್ಲಿ ಮೂಗು ತೋರಿಸ್ಬಾರ್ದು ಅಂತಲೂ ಕೂಡ ಹೇಳಿದರು. ಕಾರ್ಮಿಕ ನೀತಿಗಳನ್ನ, ಆರ್ಥಿಕ ಸುಧಾರಣೆ ಮತ್ತು ಕೆಲಸದ ಅವಧಿಯನ್ನು 8 ಗಂಟೆಗೆ ಶಿಫಾರಸು ಮಾಡಿದ್ದು, ಹೀಗೆ ಅನೇಕ ರೀತಿಯ ನಾವು ಒಂದು ಸುಧಾರಣೆಗಳನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ತಂದಿದ್ದಾರೆ. ಎಲ್ಲರನ್ನ ಸಮಾನವಾಗಿ ನೋಡಬೇಕು ಅನ್ನೋ ದೃಷ್ಟಿಯಿಂದ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಕಾನ್ಸೆಪ್ಟನ್ನು ತಂದರು. ಸಾಮಾಜಿಕ ನ್ಯಾಯವನ್ನು ಎಲ್ಲರಿಗೂ ದೊರಕುವಂಗೆ ಮಾಡಿದ್ರು. ಮತ್ತು ಸಮಾಜದಲ್ಲಿ ನಡೆಯುತ್ತಿದ್ದಂಥ ಅಸ್ಪೃಶ್ಯತೆ ಆಚರಣೆ, ಅನ್ಟಚಬಿಲಿಟಿಯನ್ನು ನಿರ್ಮೂಲನೆಯನ್ನು ಮಾಡಿದ್ರು. ಹೀಗೆ ಅನೇಕ ರೀತಿಯ ಸುಧಾರಣಾ ಕ್ರಮಗಳನ್ನು ಕೈಗೊಂಡಿದ್ದಾರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಕೇವಲ ಒಂದು ವರ್ಗಕ್ಕೆ ಅವರು ಸೀಮಿತ ಅಲ್ಲ, ಯಾಕಂದರೆ ಎಷ್ಟೋ ಜನರಿಗೆ ದಾರಿದೀಪ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಎಲ್ಲ ವರ್ಗಕ್ಕೂ ಶಿಕ್ಷಣವನ್ನು ನೀಡಬೇಕು, ಮಹಿಳಾ ಸಬಲೀಕರಣ, ಎಲ್ಲ ವರ್ಗದವರು ಸಮಾನವಾಗಿ ಸಮಾಜದಲ್ಲಿ ಬಾಳಬೇಕು ಅನ್ನೋದು ಅವರ ಪ್ರತಿಪಾದನೆಯಾಗಿತ್ತು. ಹಾಗಾಗಿ ಭಾರತ ಸಂವಿಧಾನ ಅತಿ ದೊಡ್ಡ ಸಂವಿಧಾನ ಆಗೋಕ್ಕೆ ಕಾರಣವೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳ್ಬೋದು. ಮೂಲಭೂತ ಹಕ್ಕುಗಳನ್ನು ಎಲ್ರಿಗೂ ನೀಡಿದ್ದಾರೆ. ಹಾಗಾಗಿ ಏಪ್ರಿಲ್ 14 ಯಾರೂ ಕೂಡ ಮರೆಯೋಕ್ಕಾಗಲ್ಲ. ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಸರ್ ಅವರ ಜನ್ಮದಿನಾಚರಣೆಯ ಜೊತೆಗೆ ನಮ್ಮ ಸಂವಿಧಾನವನ್ನು ಇಷ್ಟು ಚೆನ್ನಾಗಿ ಬರೆದುಕೊಟ್ಟ ಮಹಾನಾಯಕನ ಜನ್ಮದಿನ ಅಂತಲೂ ಕೂಡ ಹೇಳ್ಬೋದು. ಹಾಗಾಗಿ ಈ ಮಹಾನಾಯಕನ ಒಂದು ಸ್ಮರಣೆಯನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.